ಪ್ರಿಯಾ ಸ್ಕೂಲ್ ಫೀಸ್, ಮನೆ ಬಾಡ್ಗೆ, ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ. PolicyBazaar.com ನಲ್ಲಿ 1 ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ 430 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರುವ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ಮಗ.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಸಂಭವಿಸಿದ ಒಂದು ವಾರದ ಬಳಿಕ ಇದೀಗ ಕೆಫೆ ರೀಓಪನ್ ಆಗಿದೆ. ಸೂಕ್ತ ಭದ್ರತೆ ಹಾಗೂ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಂಡು ಕೆಫೆ ಮಾಲೀಕರು ಮತ್ತೆ ವ್ಯಾಪಾರ ಶುರು ಮಾಡಿದ್ದಾರೆ. ಕೆಫೆ ಎಂಟ್ರೆನ್ಸ್ನಲ್ಲಿ ಮೆಟಲ್ ಡಿಟೆಕ್ಟರ್ಗಳನ್ನು ಹಾಕಲಾಗಿದೆ. ತಪಾಸಣೆ ನಡೆಸಿ ಗ್ರಾಹಕರನ್ನ ಒಳಗೆ ಬಿಡಲಾಗ್ತಾ ಇದೆ. ಸ್ಫೋಟದ ವಿಚಾರವಾಗಿ ಎನ್ಐಎ ಅಧಿಕಾರಿಗಳಿಗೆ ಮಹತ್ವದ ಸುಳಿವು ಸಿಕ್ಕಿದ್ದು ಬಳ್ಳಾರಿ ಸೆಂಟ್ರಲ್ ಜೈಲಿನ ಖೈದಿಯೊಬ್ಬನನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗಿದೆ. ಜೈಲಲ್ಲಿದ್ದ ಮಿನಾಜ್ ಅಲಿಯಾ ಸುಲೇಮಾನನ್ನ ಎನ್ಐಎ ವಶಕ್ಕೆ ಪಡೆದಿದೆ. ನಿಷೇಧಿತ ಪಿಎಫ್ಐ ಸಂಘಟನೆಯ ಈ ಮಿನಾಜ್ನನ್ನ ಎನ್ಐಎ ಈ ಹಿಂದೆ ಹಿಡಿದು ಜೈಲಿಗೆ ಹೋಗುವಂತೆ ಮಾಡಿತ್ತು. ಇದೀಗ ಕೆಫೆ ಸ್ಫೋಟಕ್ಕೂ ಈ ಮಿನಾಜ್ಗೂ ಲಿಂಕ್ ಇರೋ ಶಂಕೆ ಮೇಲೆ ಎನ್ಐಎ ಈತ ಸೇರಿ ಇನ್ನು ಮೂವರನ್ನ ಕೋರ್ಟ್ನಿಂದ ಬಾಡಿ ವಾರೆಂಟ್ ಪಡೆಯುವ ಮೂಲಕ ಮಾರ್ಚ್ 9ರವರೆಗೆ ಕಸ್ಟಡಿಗೆ ತಗೊಂಡಿದೆ. ಈತನೊಂದಿಗೆ ಪಿಎಫ್ಐನ ಸೈಯದ್ ಸಮೀರ್, ಮುಂಬೈನ ಅನಸ್ ಇಕ್ಬಾಲ್ ಶೇಖ್ ಹಾಗೂ ದಿಲ್ಲಿಯ ಶಯಾನ್ ರೆಹಮಾನ್ ರನ್ನ ಎನ್ಐಎ ಅಧಿಕಾರಿಗಳು ಕಸ್ಟಡಿಗೆ ತಗೊಂಡಿದ್ದಾರೆ. ಮೆನಾಜ್ ಹಿಸ್ಟ್ರಿಯಲ್ಲಿ ಪಿಎಫ್ಐನಿಂದ ಹಿಡಿದು ಐಎಸ್ ಉಗ್ರ ಸಂಘಟನೆವರೆಗೂ ಕೂಡ ಲಿಂಕ್ ಇದ್ದು, ಧರ್ಮದ ಹೆಸರಲ್ಲಿ ಯುವಕರನ್ನ, ಅಮಾಯಕರನ್ನ ಬ್ರೈನ್ ವಾಶ್ ಮಾಡೋದು, ಅಕ್ರಮಗಳನ್ನು ಮಾಡೋದು, ಉಗ್ರ ಚಟುವಟಿಕೆಗಳಿಗೆ ಕುಮ್ಮಕ್ಕನ್ನು ಕೊಡೋದು ಮಾಡಿದ್ದಾನೆ ಅನ್ನೋ ಆರೋಪ ಇದೆ. ಇದೀಗ ಎನ್ಐಎ ಈತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದೆ. ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟಕ ಇಟ್ಟ ಶಂಕಿತನಿಗೂ ಈತನಿಗೂ ಸಂಬಂಧ ಇದೆಯಾ ಅನ್ನೋದರ ಬಗ್ಗೆ ವಿಚಾರಣೆ ಮಾಡಲಾಗ್ತಿದೆ. ಯಾಕಂದ್ರೆ ಕಳೆದ ಡಿಸೆಂಬರ್ನಲ್ಲಷ್ಟೇ ಐಎಸ್ ಉಗ್ರರೊಂದಿಗೆ ಲಿಂಕ್ ಇರೋ ಕಾರಣಕ್ಕೆ ಮಿನಾಸ್ ಸೇರಿ ಈತನ ಸಂಪರ್ಕದಲ್ಲಿದ್ದ ದೇಶದ ವಿವಿಧ ನಗರಗಳ ಉಗ್ರಗಾಮಿಗಳನ್ನ ಹಿಡಿದು ಜೈಲಿಗಟ್ಟಲಾಗಿತ್ತು. ಆಶ್ಚರ್ಯ ಅಂದ್ರೆ ಇದರಲ್ಲಿದ್ದ ಹೆಚ್ಚಿನವರು ಯಾವುದೋ ಎಜುಕೇಶನ್ ಇಲ್ದಿರೋರು, ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದವರಲ್ಲ, ಎಂಜಿನಿಯರ್ಸ್ ಮತ್ತು ಲಾ ಓದಿದ್ದಂತಹ ಸೋ ಕಾಲ್ಡ್ ಬುದ್ಧಿವಂತರೆ. ಅತ್ತ ಕೇಸ್ ವಿಚಾರವಾಗಿ ಮಂಗಳೂರು ನಗರ ಸೇರಿ ದಕ್ಷಿಣ ಕನ್ನಡ ಜಿಲ್ಲೆಯ 2 ಸ್ಥಳಗಳಲ್ಲಿ ಎನ್ಐಎ ಶೋಧ ಕಾರ್ಯಾಚರಣೆ ನಡೆಸಿದೆ. ಕೇಸ್ಗೆ ಸಂಬಂಧಪಟ್ಟಂತೆ ಸಿಸಿಟಿವಿ ಇಮೇಜ್ ಆಧರಿಸಿ ಹೈದರಾಬಾದ್ನ ಕಲಾವಿದರೊಬ್ಬರು ಶಂಕಿತ ಆರೋಪಿಯ ಚಿತ್ರ ಬಿಡಿಸಿದರು. ಜೊತೆಗೆ ಅದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡಿ ಎನ್ಐಎ ಹಾಗೂ ಸಿಸಿಬಿಗೆ ಟ್ಯಾಗ್ ಮಾಡಿದರು. ಆದರೆ ಈ ರೇಖಾಚಿತ್ರ ಅನಧಿಕೃತ, ಇದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಆತ 2022ರ ಐಎಸ್ ಸಂಚು ಪ್ರಕರಣದಲ್ಲಿ ಎನ್ಐಎ ಮತ್ತೊಬ್ಬ ಆರೋಪಿ ಮೇಲೆ ಚಾರ್ಜ್ ಶೀಟ್ ಹಾಕಿದೆ. ಐಎಸ್ಗೆ ನೇಮಕಾತಿ ಮಾಡಿಕೊಂಡ ಆರೋಪದ ಮೇಲೆ ಈ ಹಿಂದೆ ಶಿವಮೊಗ್ಗದ ಮಾಜ್ ಮುನೀರ್ ಅಹಮದ್ ಹಾಗೂ ಮೊಹಮ್ಮದ್ ಶಾರಿಕ್ ಅನ್ನೋರನ್ನ ಅರೆಸ್ಟ್ ಮಾಡಲಾಗಿತ್ತು. ಇದೀಗ ಈ ಕೇಸ್ನಲ್ಲಿ ಅರಾಫತ್ ಅಲಿ ಅನ್ನೋನ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ಏನೋ ಲೋಕಸಭಾ ಚುನಾವಣೆ ಸಂಬಂಧ ಕಾಂಗ್ರೆಸ್ ಪಾರ್ಟಿ ಇದೀಗ 39 ಅಭ್ಯರ್ಥಿಗಳ ಫಸ್ಟ್ ಲಿಸ್ಟ್ ರಿಲೀಸ್ ಮಾಡಿದೆ. ದಿಲ್ಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಸಭೆ ನಡೆಸಿದ ಬಳಿಕ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ಹೆಸರನ್ನ ಅಧಿಕೃತವಾಗಿ ಘೋಷಿಸಿದೆ. ಮುಖ್ಯವಾಗಿ ಕೇರಳದ ವಯನಾಡು ಕ್ಷೇತ್ರದಿಂದ ರಾಹುಲ್ ಗಾಂಧಿ ಹಾಗೂ ಮಲಪ್ಪುರಂನಿಂದ ಕೆಸಿ ವೇಣುಗೋಪಾಲ್ ಹಾಗೂ ತ್ರಿವೇಂದ್ರಂನಿಂದ ಶಶಿ ತರೂರ್ ಕಣಕ್ಕಿಳಿತಾರೆ. ಏನು ಕರ್ನಾಟಕದ 7 ಅಭ್ಯರ್ಥಿಗಳ ಹೆಸರನ್ನ ಕೂಡ ಘೋಷಿಸಲಾಗಿದೆ. ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರದಿಂದ ಡಿಕೆ ಸುರೇಶ್, ಶಿವಮೊಗ್ಗದಿಂದ ಗೀತಾ ಶಿವರಾಜ್ ಕುಮಾರ್, ಮಂಡ್ಯದಿಂದ ಸ್ಟಾರ್ ಚಂದ್ರು ಕಾಂಗ್ರೆಸ್ ಟಿಕೆಟ್ನಲ್ಲಿ ಕಣಕ್ಕಿಳಿತಾ ಇದ್ದಾರೆ. ಚುನಾವಣೆ ಹತ್ತಿರ ಬರ್ತಾ ಇರೋ ಹೊತ್ತಲ್ಲಿ ಚೀನಾ ಬಾರ್ಡರ್ಗೆ ಹೆಚ್ಚುವರಿಯಾಗಿ ಬರೋಬ್ಬರಿ 10,000 ಸೈನಿಕರನ್ನ ನಿಯೋಜಿಸೋಕೆ ಭಾರತೀಯ ಸೇನೆ ಮುಂದಾಗಿದೆ. ಪಾಕ್ನಲ್ಲಿ ಹೊಸ ಸರ್ಕಾರ ಬಂದಿರೋ ಟೈಮ್ನಲ್ಲಿ ಪಾಕ್ ಬಾರ್ಡರ್ನಲ್ಲಿದ್ದ ಕೆಲ ಸೈನಿಕರನ್ನ ಕೂಡ ಚೀನಾ ಬಾರ್ಡರ್ಗೆ ಕಳಿಸಲಾಗಿದೆ. ಮುಖ್ಯವಾಗಿ ಉತ್ತರಾಖಂಡ್ ಹಾಗೂ ಹಿಮಾಚಲ ಪ್ರದೇಶದ ಟಿಬೆಟ್ ಬಾರ್ಡರ್ಗೆ ಅಲ್ಲಿನ ಹೊಸ ಫೈಟಿಂಗ್ ಕಮಾಂಡ್ಗೆ ಈ ಸೈನಿಕರನ್ನ ನಿಯೋಜಿಸಲಾಗ್ತಾ ಇದೆ. ಆದರೆ ಈ ಬಗ್ಗೆ ಭಾರತೀಯ ಸೇನೆಯಾಗಲಿ ರಕ್ಷಣಾ ಸಚಿವಾಲಯವಾಗಲಿ ಮಾತನಾಡೋಕೆ ನಿರಾಕರಿಸಿದೆ. ತಮ್ಮ ಹೆಸರನ್ನ ಬಹಿರಂಗಪಡಿಸೋಕೆ ಇಷ್ಟಪಡದ ಸೀನಿಯರ್ ಅಧಿಕಾರಿಯೊಬ್ಬರು ಈ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಇಲ್ಲಿನ ಸುಮಾರು 532 ಕಿಲೋಮೀಟರ್ ಬಾರ್ಡರ್ನಲ್ಲಿ ಈ ಸೈನಿಕರು ನಿಯೋಜನೆಗೊಳ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಸದ್ಯ ಹಿಮಾಲಯದಲ್ಲಿ ತೀವ್ರ ಹಿಮಪಾತ ಆಗ್ತಾ ಇದ್ದು ಸೈನಿಕರಿಗೆ ಸಮಸ್ಯೆ ಆಗಬಹುದು ಅಂತ ಕೂಡ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅದಕ್ಕೆಲ್ಲ ತಯಾರಿ ಮಾಡಿಕೊಂಡೇ ಅವ್ರನ್ನ ಕಳಿಸೋಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಮಹತ್ವದ ಬೆಳವಣಿಗೆಯಲ್ಲಿ ಅಂತೂ ಇಂತೂ ಭಾರತದ ಸೇನೆಗೆ 5th ಜನರೇಷನ್ 5ನೇ ಜನರೇಷನ್ನ ಯುದ್ಧ ವಿಮಾನಗಳನ್ನು ನೋಡುವ ಸಂದರ್ಭ
ಸ್ವಲ್ಪ ಹತ್ರ ಆದಂಗೆ ಕಾಣಿಸ್ತಾ ಇದೆ. ಇನ್ನೂ ತುಂಬ ದೂರ ಇದೆ. ಆದರೆ ಏನು ಅಂತ ಹೇಳ್ತೀವಿ, ಭದ್ರತಾ ಕ್ಯಾಬಿನೆಟ್ ಕಮಿಟಿ ಅಥವಾ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ 5ನೇ ಜನರೇಷನ್ನ AMCA ಅಥವಾ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ಗಳನ್ನು ಡಿಸೈನ್ ಮಾಡಿ ಅಭಿವೃದ್ಧಿ ಮಾಡೋ ಪ್ರಾಜೆಕ್ಟ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. DRDOದ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಈ ಸ್ಟೆಲ್ತ್ ಅಂದರೆ ಈ ರೆಡಾರ್ ಕಣ್ತಪ್ಪಿಸಿ ಹಾರಾಟ ನಡೆಸೋ ವಿಮಾನಗಳನ್ನು ತಯಾರಿಸಲಿದೆ. ಕ್ಯಾಬಿನೆಟ್ ಈ ಪ್ರಾಜೆಕ್ಟ್ಗಾಗಿ 15,000 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡೋಕೆ ಒಪ್ಪಿಗೆ ಕೊಟ್ಟಿದೆ. ಮುಂದಿನ 5 ವರ್ಷಗಳಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳ ಸಹಯೋಗದಲ್ಲಿ 5 ಬೇರೆ ಬೇರೆ ಪ್ರೋಟೋಟೈಪ್ಗಳನ್ನು ತಯಾರಿಸೋ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. HAL ಕೂಡ ಈ ಪ್ರಾಜೆಕ್ಟ್ನಲ್ಲಿ ಭಾಗಿಯಾಗುತ್ತೆ. ಮೊದಲ 2 ಸ್ಕ್ವಾಡ್ರನ್ಗಳಿಗೆ GE414 ಎಂಜಿನ್ಗಳನ್ನು ಬಳಕೆ ಮಾಡೋ ಉದ್ದೇಶ ಇದೆ. 2030 ಹೊತ್ತಿಗೆ ಈ ವಿಮಾನಗಳು ಸೇನೆಗೆ ನಿಯೋಜನೆಗೊಳ್ಳೋ ಚಾನ್ಸ್ ಕೂಡ ಇದೆ. ಸಂಪೂರ್ಣ ದೇಶೀಯಾಗಿ ಸುಮಾರು 200 5th ಜನರೇಷನ್ ಫೈಟರ್ ಜೆಟ್ಗಳನ್ನು ನಿಯೋಜಿಸಿಕೊಳ್ಳೋಕೆ ಭಾರತೀಯ ಸೇನಾ ಪಡೆಗಳು ಪ್ಲಾನ್ ಮಾಡಿವೆ. ಮತ್ತೊಂದು ಕಡೆ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ದಿನೇ ದಿನೇ ಬಿಗಡಾಯಿಸ್ತಾ ಇದ್ದು, ಈಗ ಜನ ತಮ್ಮ ಮನೆಗಳಲ್ಲಿ ನೀರಿನ ಕೊರತೆ ಇರೋ ಕಾರಣ ಶೌಚಾಲಯ ಬಳಸೋಕೆ ಶಾಪಿಂಗ್ ಮಾಲ್ಗಳಿಗೆ ಹೋಗ್ತಿದ್ದಾರೆ ಅಂತ ಗೊತ್ತಾಗಿದೆ. ಇತ್ತ ವಾಹನಗಳನ್ನು ತೊಳೆಯೋದು, ನೀರಿನ ಕಾರಂಜಿ ಅಂದರೆ ಫೌಂಟೇನ್ ಇತ್ಯಾದಿಗಳಿಗೆ ನೀರನ್ನು ದುರ್ಬಳಕೆ ಮಾಡಿದ್ರೆ 5,000 ರೂಪಾಯಿ ದಂಡ ವಿಧಿಸಲಾಗುತ್ತೆ ಅಂತ ರಾಜ್ಯ ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ಮತ್ತೊಂದು ಕಡೆ ಬೆಂಗಳೂರಲ್ಲಿ ನಮ್ಮ ಮೆಟ್ರೋದ ಹಳದಿ ಲೈನ್ನಲ್ಲಿ ಗುರುವಾರ ಸಂಜೆಯಿಂದ ಚಾಲಕರಹಿತ ಮೆಟ್ರೋ ರೈಲಿನ ಪ್ರಾಯೋಗಿಕ ಸಂಚಾರ ಕೂಡ ಶುರುವಾಗಿದೆ. 3 ದಿನಗಳ ಕಾಲ ಟ್ರಯಲ್ ನಡೆಯುತ್ತೆ ಅಂತ ಮೆಟ್ರೋ ಅಧಿಕಾರಿಗಳು ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪುತ್ರ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯಗೆ ಗ್ರಾಮಸ್ಥರು ಘೇರಾವ್ ಹಾಕಿರುವ ಘಟನೆ ಅವರ ಸ್ವಕ್ಷೇತ್ರ ವರ್ಣಾದಲ್ಲಿ ಆಗಿದೆ. ಕ್ಷೇತ್ರದ ಮುದ್ದು ಬೀರನಹುಂಡಿ ಗ್ರಾಮದ ಕುಂದುಕೊರತೆ ಕೇಳೋಕೆ ಇವರು ಹೋದಾಗ ಯತೀಂದ್ರಗೆ ಘೇರಾವ್ ಹಾಕಲಾಗಿದೆ. ಗ್ರಾಮದ ಒಳಗೆ ಬರಬೇಡಿ ಅಂತ ಗ್ರಾಮಸ್ಥರು ತಡೆದ ಕಾರಣ ಯತೀಂದ್ರ ಬಂದ ದಾರಿಯಲ್ಲಿ ವಾಪಸ್ಸಾಗಿದ್ದಾರೆ. ಮತ್ತೊಂದು ಕಡೆ ಮೊನ್ನೆಯಷ್ಟೇ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ 5, 8, 9 ಹಾಗೂ 11ನೇ ತರಗತಿ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಎಕ್ಸಾಮ್ ಬೇಡ, ಬೋರ್ಡ್ ಎಕ್ಸಾಮ್ ಬೇಡ ಅಂತ ಆದೇಶ ಕೊಟ್ಟಿತ್ತು. ಇದಕ್ಕೆ ಸಂಬಂಧಪಟ್ಟ ರಾಜ್ಯ ಸರ್ಕಾರದ ಆದೇಶವನ್ನು ರದ್ದುಗೊಳಿಸಿತ್ತು. ಆದರೆ ಹೈಕೋರ್ಟ್ನ ವಿಭಾಗೀಯ ಪೀಠ ಏಕಸದಸ್ಯ ಪೀಠದ ಆದೇಶವನ್ನು ಚೇಂಜ್ ಮಾಡಿ 5, 8, 9 ಮತ್ತು 11ನೇ ಕ್ಲಾಸ್ಗಳಿಗೆ ಬೋರ್ಡ್ ಎಕ್ಸಾಮ್ ಮಾಡೋಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಈ ಮೂಲಕ ಮತ್ತೆ ಈ ವಿದ್ಯಾರ್ಥಿಗಳಿಗೆ ಹಬ್ಬ ಬಚಾವ್ ಅಂತಿದ್ದವರಿಗೆ ಮತ್ತೆ ಎಕ್ಸಾಮ್ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಇನ್ನು ರಾಜ್ಯದಲ್ಲಿ ಆಸಿಡ್ ಬ್ಯಾನ್ ಮಾಡೋ ವಿಚಾರವಾಗಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಸಂಬಂಧಪಟ್ಟ ಇಲಾಖೆಗೆ ಪತ್ರ ಬರೀತಾರೆ ಅಂತ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅಲ್ಲದೆ ಆಸಿಡ್ನಿಂದ ಮಹಿಳೆಯರು ದೌರ್ಜನ್ಯಕ್ಕೆ ಒಳಗಾಗ್ತಿರೋದ್ರಿಂದ ಬ್ಯಾನ್ ಬಗ್ಗೆ ಚಿಂತಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಮಂಗಳೂರಿನ ಕಾಲೇಜೊಂದರಲ್ಲಿ 3 ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿ ನಡೆದಿತ್ತು. ಈ ಬೆನ್ನಲ್ಲೇ ಸರ್ಕಾರ ಬ್ಯಾನ್ ಬಗ್ಗೆ ಚಿಂತನೆ ನಡೆಸ್ತಾ ಇದೆ. ಅದರಲ್ಲಿ ಗಮನಿಸಬೇಕಾಗಿರೋ ಸಂಗತಿ ಅಂದರೆ ಈ ಆ್ಯಸಿಡನ್ನು ಬೇರೆ ಉದ್ದೇಶಕ್ಕೆ ಅಂತ ಹೇಳಿ ಮಾರೋದು, ದಾಳಿ ಮಾಡೋಕ್ಕಂತ ಮಾರೋದಲ್ಲ. ಸೊ ಬ್ಯಾನ್ ಮಾಡಿದ್ರೆ ಆ ಉದ್ದೇಶಕ್ಕೂ ಸಿಗಬೇಕಲ್ಲ. ಈಗ ಕೈಗಾರಿಕಾ ಉದ್ದೇಶಕ್ಕೆ ಅಥವಾ ಇತರ ಕಮರ್ಷಿಯಲ್ ಉದ್ದೇಶಕ್ಕೆ ಇದನ್ನು ಬಳಸೋದ್ರಿಂದ, ಅದನ್ನು ತಗೊಂಬಂದು ದುಷ್ಟರು ಈ ರೀತಿ ಬಳಸೋದ್ರಿಂದ ದುಷ್ಟರ ಕೈಗೆ ಸಿಗದಂತೆ ಬಟ್ ಎಂದಿನಂತೆ ಕೆಲಸ ಕಾರ್ಯಗಳಿಗೆ ಅದು ಸಿಗುವಂತೆ ಮಾಡೋಕ್ಕೆ ಸರ್ಕಾರ ಏನು ಪ್ಲಾನ್ ಮಾಡುತ್ತೆ ನೋಡಬೇಕು. ಇನ್ನು ರಂಜಾನ್ ತಿಂಗಳಿನ ಕಾರಣ ಉರ್ದು ಶಾಲೆಗಳ ವೇಳಾಪಟ್ಟಿಯನ್ನು ರಾಜ್ಯ ಸರ್ಕಾರ ಚೇಂಜ್ ಮಾಡಿದೆ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕ್ರಮ ಕೈಗೊಂಡಿರೋ ಸರ್ಕಾರ ರಂಜಾನ್ ತಿಂಗಳಲ್ಲಿ ಉರ್ದು ಶಾಲೆಗಳಿಗೆ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12:45 ತರಗತಿ ನಡೆಸೋಕೆ ಸೂಚನೆಯನ್ನು ಕೊಟ್ಟಿದೆ. ಇನ್ನು ಹೊಸ ವರ್ಷದ ಆರಂಭದಲ್ಲಿ ತೀವ್ರ ಸದ್ದು ಮಾಡಿದ್ದ ಹಾವೇರಿಯ ಸಾಮೂಹಿಕ ಅತ್ಯಾಚಾರ ಕೇಸ್ನಲ್ಲಿ ಪ್ರಮುಖ ಬೆಳವಣಿಗೆಯಾಗಿದೆ. ಘಟನೆಯಾಗಿ 58 ದಿನ ಆದಮೇಲೆ ಇದೀಗ ಹಾನಗಲ್ ಪೊಲೀಸರು ಅಲ್ಲಿನ ಕೋರ್ಟ್ಗೆ 873 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಜನವರಿ 8ನೇ ತಾರೀಕು ನಡೆದಿದ್ದ ಈ ಘಟನೆ ವಿಚಾರವಾಗಿ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದ್ದ 7 ಪ್ರಮುಖ ಆರೋಪಿಗಳು ಸೇರಿಬಿಟ್ಟು 19 ಜನರ ಹೆಸರನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಈ ಕೇಸ್ನ ತನಿಖೆ ಮುಗಿದು 20 ದಿನ ಆಗಿತ್ತು. ಆದರೆ FSL ಹಾಗೂ DNA ರಿಪೋರ್ಟ್ಗಳು ಇತ್ತೀಚೆಗೆ ಬಂದಿರೋದ್ರಿಂದ ಈಗ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ಮಹತ್ವದ ಬೆಳವಣಿಗೆಯಲ್ಲಿ ಲೇಖಕಿ, ಆಂಟ್ರಪ್ರಿನರ್ ಅಥವಾ ವಾಣಿಜ್ಯೋದ್ಯಮಿ ಸುಧಾ ಮೂರ್ತಿ, ಇನ್ಫೋಸಿಸ್ ನಾರಾಯಣ ಮೂರ್ತಿಯವರ ಪತ್ನಿ ಸುಧಾ ಮೂರ್ತಿ ಅಥವಾ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಋಷಿ ಸುನಾಕ್ರ ಅತ್ತೆ ಸುಧಾ ಮೂರ್ತಿ ಅವರನ್ನ ರಾಜ್ಯಸಭೆಗೆ ನಾಮಿನೇಟ್ ಮಾಡಲಾಗಿದೆ. ನಾಮನಿರ್ದೇಶನ ಮಾಡಿ ಕಳಿಸಿಕೊಡಲಾಗಿದೆ ರಾಷ್ಟ್ರಪತಿಗಳ ಮೂಲಕ. ಖುದ್ದು PM ಮೋದಿ ಈ ವಿಚಾರವನ್ನು ಘೋಷಿಸಿದ್ದು, ಶಿಕ್ಷಣ ಸೇರಿದಂತೆ ಇತರ ಸಾಮಾಜಿಕ ಕಾರ್ಯಗಳಲ್ಲಿ ಸುಧಾ ಮೂರ್ತಿಯವರ ಕೊಡುಗೆ ಅಪಾರ. ಅವರನ್ನ ಈಗ ರಾಜ್ಯಸಭೆಗೆ ನಾಮಿನೇಟ್ ಮಾಡಲಾಗ್ತಾ ಇದೆ ಅಂತ ಅಭಿನಂದನೆ ಸಲ್ಲಿಸಿದ್ದಾರೆ. ಇನ್ನು ಲೋಕಸಭೆ ಹಾಗೂ ವಿಧಾನಸಭಾ ಎಲೆಕ್ಷನ್ಗೆ ಮುಹೂರ್ತ ನಿಗದಿಯಾಗೋ ಹೊತ್ತಲ್ಲಿ ಆಂಧ್ರ ಪ್ರದೇಶದ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಯಾಗೋ ರೀತಿ ಕಾಣಿಸ್ತಾ ಇದೆ. ಚಂದ್ರಬಾಬು ನಾಯ್ಡು ನೇತೃತ್ವದ ತೆಲುಗುದೇಶಂ ಪಾರ್ಟಿ ಮತ್ತು BJP ನೇತೃತ್ವದ NDAಗೆ ಸೇರೋಕೆ
ರೆಡಿಯಾಗಿರೋ ತರ ಸುಳಿವನ್ನ ಕೊಟ್ಟಿದೆ. ಈ ಸಂಬಂಧ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರನ್ನ ಚಂದ್ರಬಾಬು ನಾಯ್ಡು ಮತ್ತೊಮ್ಮೆ ಮೀಟ್ ಆಗಿ ಮಾತುಕತೆ ನಡೆಸಿದ್ದಾರೆ ಅಂತ ವರದಿಗಳು ಬರ್ತಾ ಇವೆ. ಇನ್ನೊಂದು ಕಡೆ ಅಚ್ಚರಿಯ ರಾಜಕೀಯ ಬೆಳವಣಿಗೆಯಲ್ಲಿ ಟೀಮ್ ಇಂಡಿಯಾ ಸ್ಟಾರ್ ವೇಗಿ 2023 ಏಕದಿನ ವಿಶ್ವಕಪ್ನ ಸ್ಟಾರ್ ಮೊಹಮ್ಮದ್ ಶಮಿ ಬಿಜೆಪಿ ಸೇರ್ತಾರೆ ಅನ್ನೋ ವಿಚಾರ ವೈರಲ್ ಆಗ್ತಾ ಇದೆ. ಕನ್ಫರ್ಮೇಷನ್ ಇನ್ನೂ ಬಂದಿಲ್ಲ. ಆದರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಿಂದ ಶಮಿ ಸ್ಪರ್ಧೆನೂ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಈ ಸಂಬಂಧ ಶಮಿ ಗೃಹ ಮಂತ್ರಿ ಅಮಿತ್ ಶಾರನ್ನ ಮೀಟ್ ಆಗಿ ಮಾತುಕತೆ ನಡೆಸಿದ್ದಾರೆ ಅಂತಾನೂ ಹೇಳಲಾಗ್ತಾ ಇದೆ. ಸದ್ಯ ಗಾಯದ ಸಮಸ್ಯೆಯಿಂದ ಬಳಲ್ತಾ ಇರೋ ಶಮಿ ಟೀಮ್ ಇಂಡಿಯಾ ಪರ ಯಾವುದೇ ಟೂರ್ನಿ ಆಡ್ತಿಲ್ಲ. ಅಲ್ಲದೆ ಈ ಬಾರಿ IPL ಕೂಡ ಆಡಲ್ಲ ಅಂತ ಶಮಿ ಸ್ಪಷ್ಟಪಡಿಸಿರೋ ಟೈಮ್ನಲ್ಲಿ ಈ ವಿಚಾರ ಸಾಕಷ್ಟು ಮಹತ್ವ ಪಡ್ಕೊಳ್ತಾ ಇದೆ. ಸ್ನೇಹಿತರೆ, ನಿಮಗೆ ಆ ದೃಶ್ಯ ನೆನಪಿರಬಹುದು. ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ಫೈನಲ್ ಸೋತಂತಹ ಸಂದರ್ಭದಲ್ಲಿ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ PM ಮೋದಿ ಆಟಗಾರನ್ನ ಮಾತನಾಡಿಸ್ಕೊಂಡಾಗ ಶಮಿ ಬೇಟಾ ಅಂತ ಅವ್ರನ್ನ ಹೆಗಲ ಮೇಲೆ ಹಾಕೊಂಡು ಹಿಂಗಿಟ್ಕೊಂಡು ತುಂಬ ಬೆಂತಟ್ಟಿ ಸವರಿ ಬಹಳ ಅಪ್ಯಾಯಮಾನವಾಗಿ ಅವ್ರನ್ನ ಟ್ರೀಟ್ ಮಾಡಿದ್ರು. ಏನು ಗೃಹ ಬಳಕೆಯ LPG ಸಿಲಿಂಡರ್ಗಳ ರೇಟಲ್ಲಿ ₹100 ಇಳಿಕೆ ಮಾಡಲಾಗಿದೆ ಅಂತ ಕೂಡ PM ಮೋದಿ ಅನೌನ್ಸ್ ಮಾಡಿದ್ದಾರೆ. ಮಹಿಳಾ ದಿನಕ್ಕೆ ಮೋದಿ ವಿಶೇಷ ಗಿಫ್ಟ್ ನೀಡಿದ್ದು ಮಧ್ಯರಾತ್ರಿಯಿಂದಲೇ 8ನೇ ತಾರೀಕು ಈ ಹೊಸ ರೇಟ್ ಜಾರಿಯಾಗುತ್ತೆ. ಪ್ರಧಾನಿ ಮೋದಿ ಇವತ್ತು ಎಲ್ಲ ಬಿಟ್ಟು ಯುವತಿಯರ ಸ್ಕರ್ಟ್ ಮತ್ತು ಮಿನಿ ಸ್ಕರ್ಟ್ ಬಗ್ಗೆ ಮಾತಾಡಿದ್ದಾರೆ. ನ್ಯಾಷನಲ್ ಕ್ರಿಯೇಟರ್ಸ್ ಅವಾರ್ಡ್ ಫಂಕ್ಷನ್ನಲ್ಲಿ ಫ್ಯಾಷನ್ ವಿಚಾರವಾಗಿ ಮಾತಾಡ್ತಾ ಇವರೊಂದು ಒಪಿನಿಯನ್ ಮಾಡಿದ್ದಾರೆ, ಒಂದು ಜೋಕ್ ಕೊಟ್ಟಿದ್ದಾರೆ. ಮಾಡ್ರನ್ ಮಿನಿ ಸ್ಕರ್ಟ್ಗಳಿಗೂ ಭಾರತದ ಐತಿಹಾಸಿಕ ಉಡುಗೆಗಳಿಗೂ ಹೋಲಿಕೆ ಇದೆ ಅಂತ PM ಮೋದಿ ಹೇಳಿದ್ದಾರೆ. ಎಷ್ಟೋ ಜನ ಮಿನಿ ಸ್ಕರ್ಟ್ಗಳನ್ನು ಮಾಡ್ರನ್ ಆಧುನಿಕತೆಯ ಸಿಂಬಲ್ ಅಂತೆಲ್ಲ ಅಂದ್ಕೊಂಡಿದ್ದೀರಿ. ಹೋಗಿ ಕೋನಾರ್ಕ್ನ ದೇವಸ್ಥಾನಗಳಲ್ಲಿ ನೋಡಿ, ಅಲ್ಲಿನ ವಿಗ್ರಹಗಳಲ್ಲಿನ ಶಿಲಾ ಬಾಲಿಕೆಯರು ಮಿನಿ ಸ್ಕರ್ಟ್ಸ್ ಜೊತೆಗೆ ಪರ್ಸ್, ಹ್ಯಾಂಡ್ ಬ್ಯಾಗನ್ನು ನೇತಾಡ್ಕೊಂಡಿರೋದನ್ನು ಕೂಡ ನೀವು ನೋಡಬಹುದು. ಇದರಿಂದ ನಮ್ಮ ಶಿಲ್ಪಿಗಳಿಗೆ 100 ವರ್ಷಗಳ ಹಿಂದೆನೇ ಫ್ಯಾಷನ್ ಸೆನ್ಸ್ ಇದ್ದಿದ್ದು ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಮೋದಿ ಮಾತಿಗೆ ಕಾರ್ಯಕ್ರಮದಲ್ಲಿದ್ದ ಯುವ ಕ್ರಿಯೇಟರ್ಗಳು ನಗೆಗಡಲಲ್ಲಿ ತೇಲಿದ್ದಾರೆ. ಈ ರೀತಿ ಶಿಲ್ಪಕಲೆಗಳನ್ನು ನೋಡ್ತಾ ಹೋದರೆ ಬರೀ ಮಿನಿ ಸ್ಕರ್ಟ್ ಮಾತ್ರ ಅಲ್ಲ, ನಮ್ಮ ಜನ ಆಗಿನ ಕಾಲದಲ್ಲಿ ಇನ್ನೂ ಹಲವಾರು ವಿಚಾರಗಳಲ್ಲಿ ತುಂಬಾ ಅಡ್ವಾನ್ಸ್ ಇದ್ದಿದ್ದು ಕೂಡ ಗೊತ್ತಾಗುತ್ತೆ. ಭಾರತ ಇಂಗ್ಲೆಂಡ್ ನಡುವೆ ನಡೀತಾ ಇರೋ ಟೆಸ್ಟ್ ಸರಣಿಯ ಕೊನೆಯ ಪಂದ್ಯದ ಅಂದರೆ 5ನೇ ಪಂದ್ಯದ 2ನೇ ದಿನ ಟೀಮ್ ಇಂಡಿಯಾ ಉತ್ತಮ ಬ್ಯಾಟಿಂಗ್ ಮಾಡಿದೆ. 2ನೇ ದಿನ ಫೀಲ್ಡ್ಗಿಳಿದ ನಾಯಕ ರೋಹಿತ್ ಶರ್ಮಾ 103 ಹಾಗೂ ಶುಭ್ಮನ್ ಗಿಲ್ 110 ತಮ್ಮ ಶತಕಗಳ ಮೂಲಕ ಭರ್ಜರಿ ಅಡಿಪಾಯ ಹಾಕಿಟ್ರು. ನಂತರ ಈ ಪಂದ್ಯದ ಮೂಲಕ ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡ್ತಿರೋ ಕನ್ನಡಿಗ ದೇವದತ್ ಪಡಿಕ್ಕಲ್ 65 ರನ್ ಗಳಿಸಿ ಔಟ್ ಆದರು. ಏನೋ ಉತ್ತಮ ಫಾರ್ಮ್ನಲ್ಲಿರೋ ಯುವ ಆಟಗಾರ ಸರ್ಫರಾಜ್ ಖಾನ್ ಕೂಡ 56 ರನ್ ಗಳಿಸಿದರು. ಒಟ್ಟಾರೆ 2ನೇ ದಿನದ ಆಟದ ಅಂತ್ಯಕ್ಕೆ ಭಾರತ 8 ವಿಕೆಟ್ ಅಷ್ಟಕ್ಕೆ 473 ರನ್ ಕಲೆ ಹಾಕಿ ಬೃಹತ್ ಮೊತ್ತದ ಕಡೆಗೆ ಸಾಗಿದೆ. ಕುಲ್ದೀಪ್ ಯಾದವ್ 27 ಹಾಗೂ ಜಸ್ಪ್ರೀತ್ ಬುಮ್ರಾ ಕೂಡ 19 ರನ್ ಗಳಿಸಿ ಕೊನೆಯ ಓವರ್ಗಳಲ್ಲಿ ಇಂಗ್ಲೆಂಡ್ ಬೌಲರ್ಗಳಿಗೆ ಕಾಟ ಕೊಟ್ಟಿದ್ದಾರೆ. ಈ ಮೂಲಕ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 255 ರನ್ಗಳ ಒಳ್ಳೆ ಮುನ್ನಡೆಯನ್ನು ಆಲ್ರೆಡಿ ಸಾಧಿಸಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.